ಗಾಯ್ಸ್, ನೀವು ಕೂಡ ಈ ಥರ ಫೋಟೋನ ಕ್ರಿಯೇಟ್ ಮಾಡಬೇಕಂತ ಇದ್ದರೆ ಈ ವಿಡಿಯೋನ ಫುಲ್ ನೋಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಥರ ಫೋಟೋನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ನೀವು ನಿಮ್ಮ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಬಾರ್ ಇರುತ್ತೆ. ಸರ್ಚ್ ಬಾರಲ್ಲಿ ಬಿಂಗ್ AI ಇಮೇಜ್ ಕ್ರಿಯೇಟರ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಟಾಪಲ್ಲಿ ಕಾಣ್ತಿರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಈ ವೆಬ್ಸೈಟ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ನೀವು ಇಲ್ಲಿ ಸೈನಪ್ ಆಪ್ಷನ್ ಕೇಳುತ್ತೆ, ನೀವು ಸೈನಪ್ ಮಾಡ್ಕೋಬೇಕು. ಸೈನಪ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನಗೆ ನೀವು ಕಮೆಂಟ್ ಹಾಕಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ಈ ಪ್ರಾಂಪ್ಟ್ ಅಂದರೆ ಟೆಕ್ಸ್ಟ್ ಇರುತ್ತೆ. ಈ ಟೆಕ್ಸ್ಟ್ನ ನಾನು ನಿಮಗೆ ಹೇಗೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಗಣೇಶ್ ಅಂತ ನನ್ನ ಹೆಸರು ಇದೆ. ಸೊ ಆ ಹೆಸರನ್ನ ನೀವು ಕಾಟ್ ಮಾಡಿ ನಿಮ್ಮ ಹೆಸರು ಕೂಡ ಹಾಕೋಬೇಕು. ಸೊ ಅಲ್ಲಿ ಚೇಂಜ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಒಂದು 10 to 20 ಸೆಕೆಂಡ್ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಮೇಜಸ್ ಕ್ರಿಯೇಟ್ ಆಗಿದೆ. ಬಟ್ ಇದರಲ್ಲಿ ನನ್ನ ಹೆಸರು ಎಲ್ಲೂ ಕೂಡ ಇಲ್ಲ. ಯಾಕಂದರೆ ನಾನು ಗಣೇಶ್ ಅಂತ ಟೈಪ್ ಮಾಡಿದ್ರಿಂದ, ಗಣೇಶ್ ಅನ್ನೋದೊಂದು ದೇವರ ಹೆಸರು ಆಗಿದ್ದರಿಂದ ಅಲ್ಲಿ ದೇವ್ರದ್ದು ಫೋಟೋ ಬರ್ತಿದೆ, ನನ್ನ ಹೆಸರು ಮಾತ್ರ ಬರ್ತಾ ಇಲ್ಲ. ಸೊ ಅದಕ್ಕೆ ತಿರ್ಗಾ ಕ್ರಿಯೇಟ್ ಕೊಟ್ಟಿದ್ದೀನಿ. ಏನಾಗುತ್ತೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ತಿರ್ಗಾ ಅದೇ ಥರ ಬರ್ತಾಯಿದೆ. ಸೊ ಇವಾಗ ನಾನು ಅಲ್ಲಿ ಹೆಸರು ಚೇಂಜ್ ಮಾಡಿಬಿಟ್ಟು ಒಂದು ರ್ಯಾಂಡಮ್ ನೇಮ್ ಹಾಕ್ತೀನಿ, ರಾಹುಲ್ ಅಂತ. ತುಂಬ ರಾಹುಲ್ ಅಂತ ಫೇಮಸ್ ಆಗಿದೆ, ಅದಕ್ಕೆ ಆ ಹೆಸರು ಹಾಕಿದೆ ಸುಮ್ಮನೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೆಕೆಂಡ್ ಇಮೇಜು ರಾಹುಲ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ 3 ಡಾಟ್ ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ನಾನು ಇವಾಗ ಇನ್ನೊಂದು ಹೆಸರು ಚೇಂಜ್ ಮಾಡಿ ಇನ್ನೊಂದು ಜನ್ರೇಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಪವನ್. ಸೊ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಯೂ ಕೂಡ ತುಂಬ ಚೆನ್ನಾಗಿರೋ ಫೋಟೋಸ್ ಬಂದಿದೆ. ಸೊ ಆ ಟೆಕ್ಸ್ಟ್ ಇವಾಗ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಕೊಡ್ತೀನಿ ಅಂತ. ಸೊ ಆ ಟೆಕ್ಸ್ಟ್ ಬಂದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ. ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಹೊಡ್ಕೊಂಬಿಟ್ಟು ಈಗ ನಾನು ಹೇಳೋದನ್ನು ಫಾಲೋ ಮಾಡಿ. ಗೂಗಲ್ಗೆ ಹೋಗಿಬಿಟ್ಟು ಅಲ್ಲಿ ಸರ್ಚ್ ಹತ್ರ ಒಂದು ಕ್ಯಾಮ್ರಾ ಥರ ಇರುತ್ತೆ, ಗೂಗಲ್ ಲೆನ್ಸ್ ಅದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಟೆಕ್ಸ್ಟ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕಾಪಿ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಡ್ರ್ಯಾಗ್ ಮಾಡಿ, ಇಲ್ಲಿಂದ ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿ ಕಾಪಿ ಮಾಡಿಕೊಂಡು ಹೋಗಿ ಆ ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.